ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ಸುದ್ದಿ ಏನಪ್ಪಾ ಅಂದರೆ, ದೆಹಲಿಯಲ್ಲಿ ರಾಹುಲ್ ಗಾಂಧಿ ಆಟಕ್ಕೆ ಸಿದ್ದು ಡಿಕೆ ಬಿಕೆ ಕಂಗಾಲು. ಎಸ್ ವೀಕ್ಷಕರೇ, ರಾಜ್ಯಕ್ಕೆ ಅವಮಾನ ಮಾಡಿದ್ರ ಅನ್ನುವ ಪ್ರಶ್ನೆ ಈಗ ಕರ್ನಾಟಕದಲ್ಲಿ ಎದ್ದಿದೆ. ವೀಕ್ಷಕರೇ, ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 3 ತಿಂಗಳು ಆಗ್ತಾ ಬಂತು, ಆದರೂ ಇನ್ನೂ ಸಚಿವರ ಫೈನಲ್ ಲಿಸ್ಟ್ ಆಗಲಿಲ್ಲ. ಇವತ್ತು ನಾಳೆ ಅಂತ ಎಳಿತಾನೇ ಇದೆ. 2.5 3 ತಿಂಗಳಾದರೂ ಕರ್ನಾಟಕದಲ್ಲಿ ಸಚಿವರೇ ಇಲ್ಲದೆ ಜನರ ಪಾಡನ್ನು ಕೇಳುವರು ಯಾರೂ ಇಲ್ಲದಂತಾಗಿದೆ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರ ಅಭಿಪ್ರಾಯದ ಮೇಲೆ ಸಚಿವರನ್ನ ಆಯ್ಕೆ ಮಾಡಬೇಕು. ಆದರೆ ಕಾಂಗ್ರೆಸ್ಸಿನ ಡಿಕೆ ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಹಾಗೆ BK ಹರಿಪ್ರಸಾದರಾಗ್ಬೋದು, ಸಚಿವರ ಫೈನಲ್ ಲಿಸ್ಟ್ ಮಾಡಿ ತೆಗೆದುಕೊಂಡು ಹೋಗಿ ರಾಹುಲ್ ಗಾಂಧಿ ಅವರಿಗೆ ಕೊಡೋದಕ್ಕೆ 1 ವಾರ ಆದರೂ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆ ಈಗ ಜನರಲ್ಲಿ ಮೂಡಿದೆ. ವೀಕ್ಷಕರೇ ನೋಡಿ, ನಾವು ಒಂದು ಪಕ್ಷವನ್ನು ಗೆಲ್ಲಿಸೋದು ಮತ್ತು ಅಧಿಕಾರಕ್ಕೆ ತರೋದು ಏನಕ್ಕೆ ಅಂದರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಲಿ ಅಂತ. ಆದರೆ 3 ತಿಂಗಳಾದರೂ ಸಚಿವರಿಲ್ಲ. ನಮ್ಮ ಸಚಿವರಿಲ್ಲದೆ ನಮ್ಮ ಕೆಲಸಗಳು ಹಾಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಆದರೂ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಫಾರಿನ್ ಟ್ರಿಪ್, ಆ ಟ್ರಿಪ್ ಈ ಟ್ರಿಪ್ ಅಂತ ಹೋಗಿ ಬರ್ತಾನೆ ಇದ್ದಾರೆ. ಆದರೆ ನಮ್ಮ ರಾಜ್ಯದ ಸಚಿವರನ್ನ ಆಯ್ಕೆ ಮಾಡೋದ್ರಲ್ಲಿ ರಾಹುಲ್ ಗಾಂಧಿ ಅವರು ವಿಫಲವಾಗಿದ್ದಾರೆ. ವೀಕ್ಷಕರೇ, 60 ವರ್ಷ ಆಡಳಿತ ನಡೆಸಿದಂಥ ಸರ್ಕಾರಕ್ಕೆ ಮತ್ತು ಒಂದು ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಸಚಿವರನ್ನ ಆಯ್ಕೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಯಾವ ಲೆವೆಲ್ಗೆ ಬಂದು ಆ ಪಕ್ಷ ನಿಂತಿದೆ ಅಂತ ಯೋಚನೆ ಮಾಡಿ. ಯಾಕೆ ಅಂದರೆ 60 ವರ್ಷ ಆಡಳಿತ ಮಾಡಿದ ಒಂದು ಪಕ್ಷ ಇವತ್ತು ಶಾಸಕರನ್ನ ಮತ್ತು ಸಚಿವರನ್ನ ತನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದೆ. ಎಸ್ ವೀಕ್ಷಕರೇ, ಅಪ್ಪಿತಪ್ಪಿ ಈಗೇನಾದರೂ ಸಂಪುಟದ ಸಚಿವರನ್ನ ಆಯ್ಕೆ ಮಾಡಿದ್ರೆ ಎಲ್ಲಿ ಶಾಸಕರು ನಮ್ಮ ವಿರುದ್ಧ ತಿರುಗಿ ಬೀಳುತ್ತಾರೆ ಅಂತ ಹೈಕಮಾಂಡಿಗೆ ಭಯ ಸ್ಟಾರ್ಟ್ ಆಗಿದೆ. ಅದಕ್ಕೆ 3 ತಿಂಗಳಿಂದ ಇವತ್ತು ನಾಳೆ ಅಂತ ಆಟ ಆಡ್ಸೋಕೆ ಸ್ಟಾರ್ಟ್ ಮಾಡಿದ್ದಾರೆ. ವೀಕ್ಷಕರೇ, ಹೀಗೆ ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ನೀವೇ ಯೋಚನೆ ಮಾಡಿ. ಸಚಿವರಿಲ್ಲದೆ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂತ ಜನ ಗೋಳಾಡ್ತಾ ಇದ್ದಾರೆ. ಇನ್ನು ಶಾಸಕರ ವಿಷಯಕ್ಕೆ ಬಂದ್ರೆ, ಶಾಸಕರು ನಾನು ಸಚಿವರಾಗಬೇಕು ಅಂತ ಬರೀ ಡೆಲ್ಲಿಗೆ ಮಾತ್ರ ಹೋಗಿ ಕೂತಿದ್ದಾರೆ. ರಾಜ್ಯದಲ್ಲಾಗಲಿ, ಹಳ್ಳಿಗಳಲ್ಲಾಗಲಿ, ಇಲ್ಲ ಜಿಲ್ಲೆಗಳಲ್ಲಿ, ಇಲ್ಲ ತಾಲೂಕುಗಳಲ್ಲಿ ಒಬ್ಬ ಶಾಸಕರು ಸಹ ಸಿಗ್ತಾ ಇಲ್ಲ. ಹಿಂಗಾದರೆ ನಮ್ಮ ರಾಜ್ಯದ ಪರಿಸ್ಥಿತಿ ದಿವಾಳಿ ಆಗುವ ಪರಿಸ್ಥಿತಿಗೆ ಬಂದಿದೆ. ಅಲ್ಲ, ಆಲ್ರೆಡಿ ದಿವಾಳಿ ಆಗಿದೆ. ಯಾಕೆಂದ್ರೆ ಇಲ್ಲದ ಸಲ್ಲದ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ರಾಜ್ಯದ ಖಜಾನ್ಸಿ ಖಾಲಿಯಾಗಿದೆ. ಇದರ ಜೊತೆಗೆ ಸಚಿವರ ಪೈಪೋಟಿಯಲ್ಲಿ ಶಾಸಕರು ಮತದಾರರ ಕೈಗೆ ಸಿಗ್ತಾ ಇಲ್ಲ. ಹಿಂಗೆಲ್ಲ ಆದ್ರೆ ನಮ್ಮ ಪರಿಸ್ಥಿತಿ ಇನ್ನ ಹದಗೆಡಬಹುದು ಅಂತ ರಾಜ್ಯದ ಜನರು ಮಾತಾಡ್ಕೋತಾ ಇದ್ದಾರೆ. ಇದರ ಜೊತೆಗೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯನವರಿಗೆ ಮತ್ತು BK ಹರಿಪ್ರಸಾದ್ ಅವರಿಗೆ ಒಂದು ರಾಜ್ಯದಲ್ಲಿ ಸಚಿವರನ್ನ ಆಯ್ಕೆ ಮಾಡುವ ಅಧಿಕಾರನೂ ಸಹ ಅವ್ರ ಹೈಕಮಾಂಡ್ ಕೊಟ್ಟಿಲ್ಲ. ಓಕೆ, ಇವರು 3 ಜನ ಪ್ಲಾನ್ ಮಾಡಿ ತೆಗೆದುಕೊಂಡು ಹೋದಂಥ ಲೀಸ್ಟ್ನ ಸುಮ್ಮನೆ ನೋಡಿ ಓಕೆ ಮಾಡೋದಕ್ಕೂ ರಾಹುಲ್ ಗಾಂಧಿ ಅವರಿಗೆ ಟೈಮ್ ಇಲ್ಲ ಅಂದರೆ ಇವರು ದೇಶದ ಚಿಕ್ಕಾಣಿ ಹಿಡಿದರೆ ನಮ್ಮ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಲ್ಬಹುದು. ಯಾಕಪ್ಪ ಅಂದರೆ ಕಾಂಗ್ರೆಸ್ ಇರೋದು ಕೇವಲ 3 ರಾಜ್ಯದಲ್ಲಿ, ಕರ್ನಾಟಕ, ತೆಲಂಗಾಣ ಹಾಗೂ ಕೇರಳದಲ್ಲಿ ಗೆದ್ರುವೆ ತನ್ನ ಅಧಿಕಾರದ ಮುಖ್ಯಮಂತ್ರಿಯನ್ನ ಘೋಷಿಸೋದಕ್ಕೆ 15ರಿಂದ 20 ದಿನ ತೆಗೆದುಕೊಂಡಂತ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ. ಯಾಕೆ ಅಂದರೆ ಯಾವುದೇ ಸರ್ಕಾರ ಬಂದ 1 ವಾರದಲ್ಲಿ ಮುಖ್ಯಮಂತ್ರಿನ ಘೋಷಣೆ ಮಾಡುತ್ತೆ. ಅಲ್ಲೂ ಸಹ ಶಾಸಕರು ಅವರ ಹಿಡಿತಕ್ಕೆ ಸಿಗಲಿಲ್ಲ. ಕೊನೆಗೆ ಆಗೋ ಈಗೋ ಅಳೆದು ತೂಗಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆದರೆ ಕರ್ನಾಟಕದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2.5ರಿಂದ 3 ತಿಂಗಳು ಆದರೂ ಕೇವಲ 10 ಜನ ಸಚಿವರು ಮಾತ್ರ ಇದ್ದಾರೆ. ಇನ್ನೂ 20 ಸಚಿವರನ್ನ ಆಯ್ಕೆ ಮಾಡಲು ಕೇಂದ್ರದ ನಾಯಕರಾದ ರಾಹುಲ್ ಗಾಂಧಿ ಅವರಿಗಾಗಲಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗ್ತಾ ಇಲ್ಲ. ಯಾಕಪ್ಪ, ಇರೋದು ಒಂದೇ ಭಯ. ತಪ್ಪಿ ನಾವೇನಾದರೂ ಈಗ ಸಚಿವರನ್ನ ಫೈನಲ್ ಮಾಡಿದ್ರೆ ಸಚಿವರ ಸ್ಥಾನ ಸಿಗದಂಥ ಶಾಸಕರು ತಿರುಗಿ ನಮ್ಮ ವಿರುದ್ಧನೇ ಬೀಳಬಹುದು ಅನ್ನೋ ಒಂದು ಭಯ ಆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಡ್ತಾ ಇದೆ. ಆದರೆ DK ಶಿವಕುಮಾರ್ಗೆ ಮತ್ತೊಂದು ಭಯ ಕಾಡ್ತಾ ಇದೆ. ಏನಪ್ಪ ಅಂದರೆ, ಮುಂದೆ ಬರುವ ಅಧಿವೇಶನದಲ್ಲಿ ಸಚಿವರಿಲ್ಲದೆ ನಾನು ಹೇಗೆ ಅಧಿವೇಶನದಲ್ಲಿ ಉತ್ತರ ಕೊಡಲಿ ಎನ್ನುವುದು. ಎಸ್ ವೀಕ್ಷಕರೇ, ಈಗಾಗಲೇ BJP ಮತ್ತು JDS ಹೊಂದಾಣಿಕೆಯಲ್ಲಿ ಏನಾದರೂ ಮಾಡಿ ಕಾಂಗ್ರೆಸ್ನ್ನು ಕಟ್ಟಾಕಲೇಬೇಕು ಅಂತ ಈ ಅಧಿವೇಶನವನ್ನು ಕಾಯ್ತಾ ಇದೆ. ಈ ಅಧಿವೇಶನದಲ್ಲಿ DK ಶಿವಕುಮಾರ್ ಪರವಾಗಿ ವಾದ ಮಾಡೋದಕ್ಕೆ ಶಾಸಕರು ಇಲ್ಲ, ಸಚಿವರು ಇಲ್ಲದ ಅಂದರೆ ಹೇಗೆ?
ಅಂತ ಡಿ ಕೆ ಶಿವಕುಮಾರ್ ತಲೆ ಕೆಡಿಸ್ಕೊಂಡು ಒಂದು ವಾರದಿಂದ ಸಿದ್ದರಾಮಯ್ಯ, ಬಿ ಕೆ ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯ ಮನೆಯ ಅಳ್ದು ಸುಸ್ತಾಗೋಗ್ಬಿಟ್ಟಿದ್ದಾರೆ. ಕೊನೆಗೆ ರಾಹುಲ್ ಗಾಂಧಿಯವರು ನಿನ್ನೆ ಒಂದು ಲೀಸ್ಟ್ನ ತೆಗೆದುಕೊಂಡಿದ್ದಾರೆ. ಹಿಂಗೆ ನೋಡ್ಬಿಟ್ಟು ಇನ್ನು 3 ದಿನ ಬಿಟ್ಟು ಬನ್ನಿ, 3 ದಿನದಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಒಂದು ಲೀಸ್ಟ್ನ ಅನೌನ್ಸ್ ಮಾಡೋದಕ್ಕೆ ಒಂದು ಪಕ್ಷ 1 ವಾರ ಟೈಮ್ ತಗೋತಾ ಇದೆ ಅಂದರೆ ಇನ್ನು ಇವ್ರಿಗೇನಾದರೂ ನಮ್ಮ ದೇಶದ ಅಧಿಕಾರವನ್ನು ಕೊಟ್ಟರೆ ಯಾವ ರೀತಿ ಮಾಡಬಹುದು, ಯಾವ ರೀತಿ ನಡೆಸ್ಬೋದು ಅನ್ನೋದನ್ನ ನೀವು ಯೋಚನೆ ಮಾಡಿ ವೀಕ್ಷಕರೇ. ಇದರ ಬಗ್ಗೆ ನಾವು ಹೇಳೋದಷ್ಟೇ ನಮ್ಮ ಕರ್ತವ್ಯ. ಯಾಕೆ ಅಂದರೆ ನಾವು ಏನು ನಡೀತಾ ಇದೆ ಅದನ್ನ ಹೇಳ್ತಾ ಇದ್ದೀವಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಯಾವ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಯಾವ ಪಕ್ಷ ನಮ್ಮ ಜನರ ಬೆಂಬಲಕ್ಕೆ ಮತ್ತು ನಮಗೆ ನಿಲ್ಲುತ್ತೋ ಆ ಪಕ್ಷವನ್ನು ಅಧಿಕಾರಕ್ಕೆ ತರುವುದು ನಿಮ್ಮ ಒಂದು ಓಟು. ಅದನ್ನು ನೀವು ಡಿಸೈಡ್ ಮಾಡ್ಬೋದು. ವೀಕ್ಷಕರೇ, ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರು ಅವಮಾನ ಮಾಡ್ತಿದ್ದಾರೆ ಅನ್ನುವ ಒಂದು ಪ್ರಶ್ನೆ ಮೂಡಿದೆ. ಇದಕ್ಕೆ ನಿಮ್ಮ ಉತ್ತರ ಏನು ಅನ್ನೋದನ್ನ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.